ಬಾ 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 ಆಯ್ತು ಬಾಯ್ 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 ಬಾಯ್. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಫ್ರೆಂಡ್ಸ್, ನಾನಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಯಾಕೆ ಎತ್ತ ಅಂತ ಎಲ್ಲ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರ್ತಾ ಕೂಡಲೇ ಎಲ್ಲ ವಿಡಿಯೋಸ್ ನೋಡ್ಬೋದು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ನಾವು ಎಲ್ಲರೂ ಅಮ್ಮ ಮನೆಯಿಂದನೇ ಹೋಗ್ತಾ ಇರೋದು. ಎಲ್ಲರೂ ಅಮ್ಮ ಮನೆಗೆ ಬಂದಿದ್ವಿ, ಅಮ್ಮ ಮನೆಯಿಂದನೇ ಎಲ್ಲ ಹೋಗ್ತಾ ಇದ್ದೀವಿ. ಬಟ್ ಇವಾಗ ನಾವು ಹೋಗ್ತಾರ ಫಂಕ್ಷನಿಗೆ ಬಂದು ಗೃಹ ಪ್ರವೇಶ ಇದೆ, ಊರಲ್ಲಿ ಗೃಹ ಪ್ರವೇಶ ಇದೆ. ಅವರು ಊರಲ್ಲಿ ಮನೆ ಕಟ್ಟಿದ್ದಾರೆ. ಸೊ ಬಸ್ಸು ಸಹ ಮಾಡಿದ್ದಾರೆ. ಸೊ ಅದಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಇರೋ ಜಾಗಕ್ಕೆ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಕಾರಿಂದ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಸ್ಸಿಗೆ ಹೋಗ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಎಲ್ಲ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ವಿಡಿಯೋ ಶೂಟ್ನ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ಜೊತೆ ತೋರಿಸೋದಕ್ಕೆ. ಸೊ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬಹುದು. ನೋಡಿ ನಮ್ಮ ಬಂತೆ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾರೆ, ಯಾರು ಹಾಯ್ ಮಾಡಲ್ಲ. ನೋಡು ಅವನೊಬ್ಬನೇ ಮಾಡೋದು. ಹಾಯ್ ಮಾಡು ಚಿಂಟ. ಹಾಯ್ 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 ಹಾಯ್. ಇಟ್ಕೋತೇನೆ. ಕೊಡಿಲಿ ಮಮ್ಮಿ ಹತ್ರ ಹೋಗೋದು. ಬಾ ಏನು ಬಾ ಏನು ಬಾ ಬರ್ಪಾ. ಅಲ್ಲಿ ಹೋಗೋಣ ಕೆಳಗಡೆ ಹತ್ರ ಹೋಗ್ತೀಯಾ? ಬಾರ ಅವಳು ಅಲ್ಲಿ ಏನು ಮಾಡಿವನಾಗಿದ್ದ ಅಲ್ಲೂ ಸ್ಕಿನ್ನು ಮೇಲೆ ಬಂದ್ಬಿಟ್ಟೈತೆ. ಉಜ್ಜುತ್ತಾವಳೆ ಗೊತ್ತಾಯ್ತು. ಬಂದು ಸ್ಕಿನ್ ಬೆಳ್ಕೊಬಿಟ್ಟೈತೆ. ಅಯ್ಯೋ ಅಲ್ಲೂ ಅವ್ರ ಸೈಡ್ ಗೊತ್ತಾದಲ್ಲಿ ಎಲ್ಲ ಎಲ್ಲರಿಗೂ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ ಅಕ್ಕ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಅಂತ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಎಲ್ಲರಿಗೂ. ನಾವು ಕಟ್ಟಲ್ಲ ಅಮ್ಮ. ಮುಂಬೈಗೆ ಹೋಗೋದು ಬೇಡ, ನಾವೇ ಸತ್ತೋಯ್ತೀವಿ. ಬೇಡ ಮುಂಬೈಗೆ ಹೋಗ್ಬೋ. ಮುಂಬೈಗೆ ಹೋಗ್ತೀರಾ? ಬೇಡವೇ ಬೇಡ ಮುಂಬೈ. ಏ ಮುಂಬೈಗಲ್ಲ ಶಿನ ಬಂಡ ವಂಡರ್ಲಾಗೆ. ಮನೆ ಕಟ್ತಾಳಂತೆ ಎಲ್ಲ ಮುಂಬೈಲಿ. ಓ ಓಕೆ, ಇವಾಗ ನಾವು ಬಸ್ಸಲ್ಲಿ ಕೂತಿದ್ದೀವಿ. ಬಸ್ಸಲ್ಲಿ ಹಾಗೆ ಸೆಲ್ಫಿ ತೊಗೊಂಡು ಮಾಮೂಲಿ ರೀಲ್ಸ್ ಅದು ಇದು ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ಬರೋರಿದ್ರು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರು ಇನ್ವೈಟ್ ಮಾಡಿದ್ರು. ಎಲ್ಲರೂ ಬಸ್ಸಲ್ಲಿ ಇನ್ವೈಟ್ ಮಾಡಿದ್ರು, ಬಸ್ ಮಾಡಿದ್ದೀವಿ ಅಂತ ಹೇಳಿ. ಸೊ ದಟ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಬರಬೇಕು ಅಂತೇಳಿ ನಾವು ಆಲ್ಮೋಸ್ಟ್ ಎಲ್ಲ ಹೋಗಿ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ. ಸೊ ಹಾಗೆ ಕೂತ್ಕೊಂಡು ಸೆಲ್ಫಿ ತೊಗೊಳೋದಾಗಿರ್ಬೋದು, ರೀಲ್ಸ್ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇವಾಗ ನೋಡ್ತಾ ಇರ್ಬೋದು. ಸೊ ನಾವೆಲ್ಲ ಫ್ಯಾಮಿಲಿ ಎಲ್ಲ ಹಿಂದೆ ಮುಂದೆ ಕೂತಿದ್ದೀವಿ, ಹಿಂದೆ ಮುಂದೆ ಸೀಟ್ಗಳಲ್ಲಿ. ಸೊ ಅಮ್ಮು ಔಟ್ಫಿಟ್ ಹೇಗಿದೆ, ಅಮ್ಮ ಔಟ್ಫಿಟ್ ತೋರಿಸ್ತಾ ಇದ್ದಾಳೆ ನನ್ನ ಔಟ್ಫಿಟ್ ಹೀಗಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕುರ್ಕುರಿ ತಿಂತಾ ಇದ್ದಾರೆ ನೋಡಿ. ಎಲ್ಲಿ ಹೋದ್ರೂ ಬಿಡಲ್ಲ ಇವ್ರು ಕುರ್ಕುರಿ ತಿನ್ನೋದು ಮಾತ್ರ. ಸೊ ಇವಾಗ ಅವರ ದೊಡ್ಡಪ್ಪನ ಹತ್ರ ತರಿಸ್ಕೊಂಡು ತಿಂತಾ ಇರೋದು ಕೋನ್ ಐಸ್ ಕ್ರೀಮ್ ಅಂತ. ಬಿಸ್ಕೆಟ್ ಬರುತ್ತಲ್ಲ, ಬಿಸ್ಕೆಟ್ ಒಳಗಡೆ ಕೋನ್ ಒಳಗಡೆ ಚಾಕ್ಲೇಟ್ ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ ಚೆನ್ನಾಗಿದೆ. ಸೊ ಸೇಮ್ ಕೋನ್ ಐಸ್ ಕ್ರೀಮ್ ಥರನೇ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಫೈನಲಿ ನಾವು ಸಹ ಈಗ ರೀಚ್ ಆದ್ವಿ. ಸೊ ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಆದಷ್ಟು ವಿಡಿಯೋ ಶೂಟ್ ಮಾಡಿ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇದೆ ಮನೆ ಓವರಾಲ್ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಬಟ್ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ.
ಇದು ಬಂದು ನಮ್ಮ ದೊಡ್ಡಮ್ಮನ ಮಗಳು ಮನೆ, ಇದು ಊರಲ್ಲಿ ಕಟ್ಟಿರೋದು. ಬಟ್ ದೇವ್ರನ್ನೆಲ್ಲ ಕರೆಸಿದ್ದಾರೆ, ತುಂಬ ಚೆನ್ನಾಗಿದೆ. ಇವತ್ತು ರಾತ್ರಿ ಎಲ್ಲ ದೇವ್ರದ್ದು ಇನ್ನೂ ದೇವ್ರದ್ದು ಮೆರವಣಿಗೆ ಆಗಿರ್ಬೋದು, ಏನೇನೋ ಕತೆ ಓದಿಸೋದು ತುಂಬಾ ಇದೆ. ಬಟ್ ನಾವು ಇಲ್ಲಿ ಸ್ಟೇ ಆಗ್ತಾಯಿಲ್ಲ. ಸೊ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ವೆಂಕಟೇಶ್ವರ ಸ್ವಾಮಿ ದೇವ್ರದ್ದು ತುಂಬ ಚೆನ್ನಾಗಿದೆ ಫೋಟೋ ಮಾತ್ರ. ಸೊ 2 ಬೆಡ್ರೂಮ್ ಇದೆ, 2 ಬೆಡ್ರೂಮು ಮತ್ತು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮನೆ, ನಿಮಗೂ ಸಹ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಡಬಲ್ ಬೆಡ್ರೂಮು ಮತ್ತು ಇದು ಕಿಚನ್ನು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಇಷ್ಟಿದ್ರೆ ಸಾಕು ಅಲ್ವಾ. ತುಂಬಾ ಇಷ್ಟ ಆಯಿತು. ಸೊ ಬಂದಿದ ತಕ್ಷಣ ಎಲ್ಲ ಮಹಾಮಂಗಳಾರತಿ ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ಕೊಟ್ಟು ಇವಾಗ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲ ಮನೆಯೆಲ್ಲ ನೋಡಿಕೊಂಡು ನಾವು ಮತ್ತೆ ಸೊ ಹೊರಗಡೆ ಎಲ್ಲ ಹೋಗಿ ಹಾಗೆ ಪ್ಯಾಸೇಜ್ ಹತ್ರ ಎಲ್ಲ ಹೋಗಿದ್ವಿ. ಟೆರೆಸ್ ಮೇಲೆಲ್ಲ ನೋಡಿದ್ವಿ ಯಾವ ಥರ ಹೇಗಿದೆ ಅಂತೆಲ್ಲ ನೋಡಿಕೊಂಡು. ಸೊ ಇಲ್ಲಿ ಏನು ಗೊತ್ತಾ, ಮಕ್ಕಳನ್ನ ಹಿಡಿಯೋದೇ ದೊಡ್ಡ ಕೆಲಸ ಆಗೋಗಿರುತ್ತೆ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ, ಬೀಳ್ತಾರೆ ಅನ್ನೋದು ಭಯ ನಮಗೆ. ಒಂದು ಕಣ್ಣು ಮಕ್ಕಳ ಮೇಲೆ ಇರಬೇಕು, ಇನ್ನೊಂದು ಕಣ್ಣು ಫಂಕ್ಷನ್ ಬಂದಿರೋರ ಮೇಲೆ ಎಲ್ಲನೂ ಮಾತಾಡಿಸ್ಬೇಕು. ಈ ಥರ ಆಗೋಗ್ಬಿಟ್ಟಿರುತ್ತೆ ನಮ್ಮ ಪರಿಸ್ಥಿತಿ. ಮಕ್ಕಳು ಸ್ವಲ್ಪ ದೊಡ್ಡದಾಗ ತಂದ್ಕೊಂಡು ನಾವು ಕೇರಾಗಿ ನೋಡ್ಕೋಬೇಕಾಗುತ್ತೆ ಮಕ್ಕಳನ್ನ. ನನ್ನ ಮಗನಿಗೆ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ವೆಯ್ಟಿಂಗ್ ಮಾಡ್ತಾ ಇದ್ದಾನೆ ಊಟ ಯಾವಾಗಪ್ಪ ಕೊಡ್ತಾರೆ ಅಂತ. ಅವೇನಾ ಊಟ ಯಾವಾಗಪ್ಪ ಕೊಡ್ತಾರೆ ಅಂತ ಸೈಲೆಂಟಾಗಿರಬೇಕು. ಸೊ ಈಗೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಕೂತ್ಕೊಂಡ್ಬಿಟ್ಟಿದ್ವಿ. ಸೈಲೆಂಟಾಗಿರೋ ಯಾಕೋ ಚೇಷ್ಟೆ ಹಾಗೆಲ್ಲ ಮಾಡ್ತಾರಾ? ಹಾಂ ಮಾಡ್ತಾರಂಗೆ. ಮಮ್ಮು ಹೆಂಗೆ ತಿನ್ನೋದು ತೋರಿಸಿ. ನಮ್ಮ ಅಮ್ಮನ ಹೆಂಗೆ ತಿನ್ನೋದು, ಮಮ್ಮು ಹೆಂಗೆ ತಿನ್ನೋದು ನೋಡಿ. ಹೆಂಗೆಲ್ಲ ಮಾಡ್ತಾ ಇದ್ದಾನೆ, ಪೇಪರೆಲ್ಲ ಕಿತ್ತಾಕ್ತಾನೆ. ಚೇಷ್ಟೆ. ಸೊ ಇವಾಗ ಊಟ ಮಾಡಿ ಹೊಟ್ಟೆ ತುಂಬ ಕೂತಿದ್ದೀವಿ. ಹೊಟ್ಟೆ ಲೋಡ್ ಆಗಿಬಿಟ್ಟೈತೆ. ಸ್ವಲ್ಪ ವಾಕ್ ಮಾಡಿ ಜೀರ್ಣ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀವಿ. ಸೊ ನನ್ನ ಮಗನ ಹಿಡಿಯೋದು ದೊಡ್ಡ ಕೆಲಸ ನೋಡಿ. ಅವ್ರ ಪಪ್ಪ ಹಿಡಿತಾ ಇದ್ದಾರೆ, ಓಡ್ತಾ ನನಗೆ. ಏನು ಅಮ್ಮ ಓಡಬೇಡಿ, ಬೀಳ್ತೀರಾ. ಭಯನೇ ಇಲ್ಲ, ಬೀಳ್ತೀನಿ ಅಂತ.
ಸೊ ನಾವೆಲ್ಲ ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇವಾಗ ನಾವು ಅರಿಶಿನ ಕುಂಕುಮ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲ ಅರಿಶಿನ ಕುಂಕುಮ ತೊಗೊಂಡು ತಾಂಬೂಲ ತೊಗೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರಲ್ಲ ಅವ್ರದ್ದೇನೆ ಮನೆ ಗೃಹ ಪ್ರವೇಶ ಇದ್ದಿದ್ದು. ಅವರು ಬಂದು ನಮ್ಮ ದೊಡ್ಡಮ್ಮನ ಮಗಳು. ಓಕೆ, ಇವಾಗ ನಾವು ಮನೆಗೆ ರೀಚ್ ಆದ್ಮೇಲೆ ಅಯ್ಯೋ ಫುಲ್ ಬಸ್ಸಲ್ಲಿ ಟಯರ್ಡ್ ಆಗೋಗಿದೆ. ಇನ್ನೇನು ಮಾಡೋದು, ಮನೆಗೆ ಯಾವಾಗ ಬಂದು 7 o'clock ಆಯಿತು, 7:30 ಆಗಿತ್ತು ಆಲ್ಮೋಸ್ಟ್. ಇನ್ನು ಬಂದು ಇನ್ನೇನು ಅಡುಗೆ ಮಾಡೋದು ಅಂತ ಹೇಳಿ ಸೊ ಅಮ್ಮ ಮನೇಲಿ ಹಾಗೆ ಪಾರ್ಸಲ್ ತಂದ್ವಿ. ಬಟ್ ನಾವು ಅಲ್ಲೇ ಕೂತು ಪಾನಿಪುರಿ ತಿನ್ಕೊಂಬರ್ಬೇಕಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಮಕ್ಕಳನ್ನ ಹಿಡ್ಕೊಂಡು ಅದಕ್ಕೆಲ್ಲ ಆಗೋದಿಲ್ಲ. ಮಕ್ಕಳು ಹಿಡ್ಕೊಂಡು ನಾವು ತಿನ್ನಂಗಿಲ್ಲ, ಅವರು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೇ ಮನೆಗೆ ಪಾರ್ಸಲ್ ತೊಗೊಂಡು ಬಂದು ಈಗ ನಾವು ಹೊರಗಡೆ ಕೂತ್ಕೊಂಡು ಮಸಾಲೆ ಪೂರಿ ತಿಂತಾಯಿದ್ದೀವಿ, ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಅಕ್ಕ ಬಾವ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರೇ ಹಾಕ್ಕೊಂಡು ಹೊರಗಡೆ ಹೋಗಿ ಕೂತ್ಕೊಂಡು ತಿಂತಾ ಇದ್ದಾರೆ. ಸೊ ಅಮ್ಮ ಮನೆಗೆ ಬಂದರೆ ಇದೇ ಥರ ನಾವು ಯಾವಾಗಲೂ ಅಷ್ಟೇ, ಕೆಲವೊಂದು ಟೈಮಲ್ಲಿ ಈ ಥರ ತರಿಸ್ಕೊಂಡು ಹೊರಗಡೆ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತೀವಿ. ಯಾವಾಗಲೂ ಅಕ್ಕ ಅಮ್ಮನ ಮನೆಗೆ ಎಲ್ಲರೂ ಸೇರಿದಾಗಂತೂ ಇದಂತೂ ಕಂಪಲ್ಸರಿ. ಮಸಾಲೆ ಪುರಿ ಆ ಥರ ಎಲ್ಲ ನಾನ್ ವೆಜ್ ಏನೇ ಮಾಡಿದ್ರು ಅಷ್ಟೇ, ಕೆಲವೊಂದು ಟೈಮಲ್ಲಿ ಫಿಶ್ ಕಬಾಬ್ ಇಲ್ಲ ಫಿಶ್ ಫ್ರೈ ಈ ಥರ ಮಾಡಿದಾಗ ಹೊರಗಡೆ ಮಾಡಿಕೊಂಡು ತಿನ್ಕೊಂಡು ಅದ್ರ ಜೊತೆ ಟೀ ಆಗಿರ್ಬೋದು ಏನಾದ್ರು ತಿನ್ಕೊಂಡು ಈ ರೀತಿ ಎಂಜಾಯ್
ಮಾಡ್ತೀವಿ. ಸೊ ಇವತ್ತು ನಾವು ಫಂಕ್ಷನ್ಗೆ ಹೋಗಿ ಟಯರ್ಡ್ ಆಗಿರೋದ್ರಿಂದ ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ಮಸಾಲೆ ಪುರಿ ತೊಗೊಂಡು ಅದಕ್ಕೆ ಸ್ವಲ್ಪ ಏನಾರು ರೈಸ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ. ಸೊ ಈಗೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಈಗ ನಾನು ಸಹ ತಿಂತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು. ಸೊ ಹಾಗೆ ಇವಾಗ ವೀಡಿಯೋನು ಸಹ ಎಂಡ್ ಮಾಡೋಣ ಅಂತ ಹೇಳಿ ಸೊ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿ